ಹುಲಿಗಳಿಂದ ಏನು ಎಲ್ಲ ಅನುಕೂಲತೆ ಐತಿ ಈ ಪ್ರಕೃತಿಗೆ. ಈಗ ಹುಲಿಗಳ ಸಂಖ್ಯೆ ನೋಡ್ಬೇಕಂದ್ರೆ ಜಗತ್ತಿನೊಳಗೆ ಭಾರತದೊಳಗೆ ಅತಿ ಹೆಚ್ಚು ಹುಲಿಗಳ ಸಂಖ್ಯೆ. ನಮ್ಮ ಭಾರತ ದೇಶದೊಳಗೆ 2ನೇ ಸ್ಥಾನ ಪಡ್ಕೊಂಡೈತಿ ಕರ್ನಾಟಕ. 526 ಹುಲಿಗಳು ನಮ್ಮ ಕರ್ನಾಟಕದೊಳಗೆ ಅದಾವು. ಅದೇ ಥರನ ಮೊದಲನೇ ಸ್ಥಾನ ಮಧ್ಯಪ್ರದೇಶ ಪಡ್ಕೊಂಡೈತಿ 527 ಹುಲಿಗಳು. ನಮ್ಗೆ ಅವ್ರಿಗೆ ಅಂತಂದ್ರೆ ಆ ರಾಜ್ಯಕ್ಕೆ ನಮ್ಮ ರಾಜ್ಯಕ್ಕೆ ಅಂತಂದ್ರೆ ಕೇವಲ ಒಂದೇ ಹುಲಿ ಅಷ್ಟೇ ಜಾಸ್ತಿ ಮಧ್ಯಪ್ರದೇಶದ್ದು, ಒಂದು ಹುಲಿ ಕಡಿಮೆ ಮಾತ್ರ ನಮ್ಮದು ಕರ್ನಾಟಕದ್ದು. ಮುಂಬರುವ ದಿನದೊಳಗೆ ಹುಲಿಗಳ ಸಂಖ್ಯೆ ಹೆಚ್ಚಿಗೆ ಆಗಲಿ. ಮೈಸೂರು ಮಹಾರಾಜರ ಕಾಲದಾಗ ಲಕ್ಷ ಸಂಖ್ಯೆ ಒಳಗೆ ಹುಲಿಗಳಿದ್ವು. ಬೇಟೆಯಾಡೋ ಹವ್ಯಾಸಕ್ಕೆ ಹುಲಿಗಳನ್ನೆಲ್ಲ ಕೊಂದು, ಬರೀ ಹವ್ಯಾಸ ಕ್ರೀಡೆ ಅಂತ ಹುಲಿಗಳನ್ನು ಕೊಂದು ಆ ಲಕ್ಷ ಸಂಖ್ಯೆಯಲ್ಲಿರೋದು 100,000 ಸಂಖ್ಯೆ ಒಳಗೆ ತೊಗೊಂಬಂದು ಇಟ್ಟಿದ್ದಾರೆ. ಅದು ಒಂದು KP ಪೂರ್ಣಚಂದ್ರ ತೇಜಸ್ವಿ ಅವರು ಒಂದು ಮಾತು ಹೇಳ್ತಾರೆ, ಹುಲಿ ಮನುಷ್ಯನ ಕೊಂದ್ರೆ ಹುಲಿ ನರಭಕ್ಷಕ ಪ್ರಾಣಿ ಅಂತ, ಮನುಷ್ಯ ಹುಲಿಯನ್ನು ಕೊಂದ್ರೆ ಅದು ಕ್ರೀಡೆ ಅಂತ. ಎಷ್ಟು ಅವರು ಪ್ರಕೃತಿ ಬಗ್ಗೆ ವನ್ಯಜೀವಿಗಳ ಬಗ್ಗೆ ಆಸಕ್ತಿ ಇತ್ತಂದ್ರೆ ಅದನ್ನು ತಮ್ಮ ಸಣ್ಣ ಸಣ್ಣ ವೈಖರಿ ಒಳಗನ ಅವರು ತಿಳಿಸ್ಕೊಟ್ಟಿದ್ದಾರೆ. ಈಗ ಹುಲಿಗಳಿಂದ ಪ್ರಕೃತಿಗೆ ಆಗುವ ಬಯೋಲಾಜಿಕಲ್ ಸಿಸ್ಟಮ್ ಅಂತ ನಾವೇನು ಹೇಳ್ತೀವಿ, ಕಾಡಿನ ಸಮತೋಲನತೆ ಏನಿರುತ್ತೆ ಅದನ್ನು ಕಾಪಾಡಿಕೊಳ್ಳುವಲ್ಲಿ ಹುಲಿಗಳ ಪ್ರಾಮುಖ್ಯತೆ ಅಪಾರವಾದದ್ದು. ಸಸ್ಯಾಹಾರಿ ಪ್ರಾಣಿಗಳು ಸಸ್ಯ ತಿಂದು ಅದೊಂದು ಪ್ರದೇಶನ ಹಾಳು ಮಾಡೋದ್ರಾಗಿಂದ ಅರಣ್ಯ ಪ್ರದೇಶ ಕಡಿಮೆ ಆಗುತ್ತೆ, ಮಳೆ ಪ್ರಮಾಣ ಕಡಿಮೆ ಆಗುತ್ತೆ. ಮಳೆ ಇಲ್ಲ ಅಂತಂದ್ರೆ ಕುಡಿಯೋಕ್ಕೆ ನೀರಿಲ್ಲ. ಅದೇ ಥರನ ಹುಲಿ ಅಕಸ್ಮಾತು ಸಸ್ಯಾಹಾರಿ ಪ್ರಾಣಿಗಳನ್ನು ಬೇಟೆಯಾಡಿ ತಿನ್ನೋದ್ರಾಗಿಂದನ ಒಂಥರ ಸಮತೋಲನತೆ, ಈ ಕಡೆ ಸಸ್ಯಾಹಾರಿ ಪ್ರಾಣಿಗಳನ್ನು ಬದುಕುತ್ತೆ, ಈ ಕಡೆ ಮಾಂಸಾಹಾರಿ ಪ್ರಾಣಿಯನ್ನು ಬದುಕುತ್ತೆ. ಈ ಒಂದು ನಿಟ್ಟಿನೊಳಗೆ ಹುಲಿ ಅಪಾರವಾದಂಥ ಪಾತ್ರ ವಹಿಸೈತಿ. ಅದು ಈಗ ನಮಗೆ ಗೊತ್ತಿದ್ದಂತೆ ಈ ಪ್ರಕೃತಿಗೂ ವನ್ಯಜೀವಿಗಳು ಎಷ್ಟು ಮುಖ್ಯನೋ ಅಷ್ಟೇ ಪ್ರಕೃತಿಗೂ ವನ್ಯಜೀವಿಗಳು ಅಷ್ಟೇ ಮುಖ್ಯ ರಿಲೇಟೆಡ್ ಇರುತ್ತೆ. ನಮ್ಗೆ ಪಕ್ಷಿ ಪ್ರಾಣಿಗಳು ನಮ್ಗೆ ಎಷ್ಟು ಒಂದು ಒಳಿತು ಮಾಡ್ತಾವೆ ಅಂತಂದ್ರೆ ಎಲ್ಲ ಒಂದು ಹಂತದೊಳಗೂ ಒಂದು ಎಕ್ಸಾಂಪಲ್ ಸೆಟಪ್ ಮಾಡಿಕೊಡ್ತಾವೆ. ಇನ್ನೊಂದು ನಿಮ್ಮೊಂದು ಎಕ್ಸಾಂಪಲ್ ಕೊಡ್ತೀನಿ. ಹಾರ್ನ್ ಬೆಲ್ ಬರ್ಡ್, ಒಂದು ಗ್ರೇ ಹಾರ್ನ್ ಬೆಲ್ ಇರುತ್ತೆ, ಒಂದು ಬ್ಲ್ಯಾಕ್ ಆ್ಯಂಡ್ ಯೆಲ್ಲೋ ಹಾರ್ನ್ ಬೆಲ್ ಇರುತ್ತೆ. ಎರಡು ಪಕ್ಷಿಗಳು ಒಂದೇ, ಬಟ್ ಆ ಪಕ್ಷಿ ಮನುಕುಲ ಮಾದರಿ ಅಂತ ನಾವು ಹೇಳ್ತೀವಿ. ಜೀವನ ಉದ್ದಕ್ಕೂ ಒಂದೇ ಸಂಗಾತಿ ಜೊತೆಗನ ಅದು ಜೀವನ ಮಾಡುತ್ತೆ. ಆ ಒಂದು ಪಕ್ಷಿ ವಿಷಕಾರಿ ಹಣ್ಣುಗಳನ್ನು ತಿಂದು ವನ್ಯಜೀವಿಗಳಿಗೆ ಅದು ಬದುಕಿಗೆ ಆಶ್ರಯ ಆಗೈತಿ. ಯಾಕಂದರೆ ಗಿಡದಾಗಿರೋ ವಿಷಕಾರಿ ಹಣ್ಣುಗಳು ಉದಿರಿ ಒಣಗಿ ಏನಾದರೂ ಕೆಳಗಡೆ ಬಿದ್ದು ಆ ಹಣ್ಣುಗಳನ್ನು ಬೇರೆ ಬೇರೆ ಸಸ್ಯಾಹಾರಿ ಪ್ರಾಣಿಗಳು ತಿನ್ನೋದ್ರಾಗಿಂದ ಸಾವನ್ನಪ್ಪೋ ಚಾನ್ಸ್ ಇರುತ್ತೆ. ಬಟ್ ಆ ಹಾರ್ನ್ ಬೆಲ್ ಬರ್ಡ್ ವಿಷಕಾರಿ ಹಣ್ಣುಗಳನ್ನು ತಿನ್ನು ಜೀರ್ಣಿಸ್ಕೊಳ್ಳೋ ಶಕ್ತಿ ಆ ಭಗವಂತ ಕೊಟ್ಟಿದ್ದಾನೆ. ಆ ಪಕ್ಷಿಗೆ ಅದು ವಿಶೇಷತೆ, ಆ ಪಕ್ಷಿದೊಂದು. ಅದೇ ನಮಗೆಲ್ಲ ಗೊತ್ತಿದಂತೆ ಮೊದಲೆಲ್ಲ ಸಿಂಹ ಈ ಒಂದು ರಾಷ್ಟ್ರೀಯ ಪ್ರಾಣಿಯಾಗಿತ್ತು. 1971ಕ್ಕಿಂತ ಮುಂಚೆ ಸಿಂಹ ಈ ಒಂದು ರಾಷ್ಟ್ರೀಯ ಪ್ರಾಣಿಯಾಗಿತ್ತು. ಯಾವಾಗ ಹುಲಿಗಳ ಸಂಖ್ಯೆ ಭಾರತದೊಳಗೆ ಹೆಚ್ಚಿಗೆ ಆಯಿತು, ಇನ್ನು ಅದ್ರ ಒಂದು ವಿಶೇಷತೆ ಒಂದು ವಿಶಿಷ್ಟವಾಗೈತಿ. ಹುಲಿಗಳದ್ದು ಒಂದು ವಿಶೇಷತೆ ಆಗಿರ್ಬೋದು, ಅದರ ಅನುಕೂಲತೆಗಳಾಗಿರೋದು ಪ್ರಕೃತಿಗೆ, ಅದನ್ನೆಲ್ಲ ಅರ್ಥಕೊಂಡ್ಮೇಲೆ 1971ರೊಳಗೆ ಭಾರತ ಸರ್ಕಾರ ಅವಾಗೆಲ್ಲ ರಾಷ್ಟ್ರೀಯ ಪ್ರಾಣಿ ಹುಲಿ ಅಂತ ಘೋಷಣೆ ಮಾಡೋದು. ಅದೇ ಪ್ರಕಾರ ಇವರೇನು ಮಹಾರಾಜರ ಕಾಲದೊಳಗೆ ಹುಲಿಗಳ ಸಂಖ್ಯೆ ಯಾವಾಗ ಕಡಿಮೆ ಆಯಿತು, 1972ರೊಳಗೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಂತೇಳಿ ಸರ್ಕಾರ ಜಾರಿಗೆ ಮಾಡಿತು. ಆ ಜಾರಿಗೆ ಮಾಡೋದ್ರಾಗಿಂದ ಯಾವುದೇ ಒಂದು ಕಳ್ಳ ಬೇಟೆ ಮಾಡೋದಾಗಲಿ, ಹವ್ಯಾಸಕ್ಕಾಗಿ ವನ್ಯಜೀವಿಗಳನ್ನು ಕೊಲ್ಲೋದಾಗಲಿ ಮಾಡಿದ್ರು ಅದ್ರ ಮೇಲೆ ಒಂದು ತಕ್ಕ ಮಟ್ಟಿಗೆ ಶಿಕ್ಷೆ ಆಗುವಂಥದ್ದು ಕಾನೂನನ್ನು ತೊಗೊಂಬಂತು ನಮ್ಮ ಕರ್ನಾಟಕ ಸರ್ಕಾರ. ಅದೆಲ್ಲ ಒಳ್ಳೇದು. ಅದಾಗಿನ ಮೇಲೆ ಈಗ ಬರೋ ದಿನದೊಳಗೆ ಅಂತಂದ್ರೆ ಹುಲಿಗಳ ಸಂಖ್ಯೆ ಹೆಚ್ಚಿಗೆ ಆಗಕ್ಕೆ ಕುಂತೈತಿ ನಮ್ಮ ಕರ್ನಾಟಕದಾಗ. ಅದು ನಾವೆಲ್ಲ ಖುಷಿ ಪಡ್ಬೇಕಾಗತ್ತೆ. ಬಂಡೀಪುರ ನಾಗರಹೊಳೆ ಫಾರೆಸ್ಟ್ ಡಿವಿಷನ್ ಒಳಗೆ ಹುಲಿಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಿಗೆ ಆಗತ್ತೈತಿ. ಪರಮಾತ್ಮ ನಾವೆಲ್ಲ ಬೇಡ್ಕೊಳ್ಳೋದೊಂದು ಅತಿ ಹೆಚ್ಚಾಗಿ ವನ್ಯಜೀವಿಗಳ ಬದುಕು ಬಂಗಾರ. ಇನ್ನೊಂದು ನಿಮ್ಮ ಎಕ್ಸಾಂಪಲ್ ಏನು ಕೊಡ್ಬೇಕಂದ್ರೆ ತೇಜಸ್ವಿ ಅವ್ರು ಇನ್ನೊಂದು ಮಾತು ಹೇಳ್ಯಾರ, ಹಸಿರುಟ್ಟ ತಾಯಿಗೆ ವನ್ಯಜೀವಿಗಳೇ ಆಭರಣ ಅಂತೇಳಿ. ಅವರು ಹಸಿರುಟ್ಟ ತಾಯಿಗೆ ಮನುಷ್ಯನ ಹೋಲಿಕೆ ಮಾಡಲಿಲ್ಲ, ವನ್ಯಜೀವಿಗಳನ್ನು ಹೋಲಿಕೆ ಮಾಡಿದರು. ಇದ್ರ ಮೇಲೆ ತಿಳ್ಕೊಬೇಕು, ವನ್ಯಜೀವಿಗಳು ಮನುಷ್ಯನಕ್ಕಿಂತ ಅಪಾರವಾದಂಥ ಸ್ಥಾನ ಪಡ್ಕೊಂಡೈತಿ ಈ ಭೂಮಿ ಮೇಲೆ. ಎಲ್ಲರಿಗೂ ಸಮನಾದ ಹಕ್ಕು, ನಮಗೆಷ್ಟು ಈ ಒಂದು ಭೂಮಿ ಮೇಲೆ ಬದುಕಕ್ಕೆ ಹಕ್ಕೈತಿ. ಭಗವಂತ ಪ್ರತಿಯೊಂದು ವಿಷಕಾರಿ ಹಾವಿಗೂ ಕೂಡ ಸರೀಸೃಪಗಳಿಗೆ ವನ್ಯಜೀವಿಗಳಿಗಿನ ಸಮನಾದ ಹಕ್ಕುಗಳನ್ನು ಕೊಟ್ಟಿದ್ದಾನೆ. ಬಟ್ ಅದನ್ನು ನಾವು ಉಪಯೋಗ ಮಾಡಿಕೊಂಡು ಕರುಣೆಯಿಂದ ನೋಡ್ಬೇಕು. ನಾವು ಪ್ರಕೃತಿನ ಒಂದು ಕರುಣೆಯಿಂದ ನೋಡಿದ್ರೆ ಯಾವುದಾದ್ರೂ ಪ್ರಕೃತಿಯಿಂದ ನಾವು ಪಡ್ಕೊತೀವಿ. ಈಗ ಗಿಡ ಮರದ ಬಗ್ಗೆ ನೀವು ಹಾಗೆ ಹೇಳಿದ್ರಿ, ಕಡಿಯೋದ್ರಾಗಿಂದ ನಾವು ಭೂಕುಸಿತ ಉಂಟಾಗೋದು ಎದಕ್ಕಾಗುತ್ತೆ? ಅತಿಯಾಗಿ ಗಿಡ ಮರ ಕಡಿಯೋದ್ರಾಗಿಂದ ಭೂಕುಸಿತ ಉಂಟಾಗುತ್ತೆ, ಜ್ವಾಲಾಮುಖಿ ಎದಕ್ಕೆ ಉಂಟಾಗುತ್ತೆ? ತ್ಯಾಜ್ಯ ವಸ್ತುಗಳನ್ನು ಮಣ್ಣಿನೊಳಗೆ ಮಲಿನ ಮಾಡೋದ್ರಾಗಿಂದ ಹೆಚ್ಚಿಗೆ ಇದಾಗುತ್ತೆ. ಸೊ ಗಿಡ ಮರಗಳು ಇರಲಿಲ್ಲ ಅಂದ್ರೆ ಮಣ್ಣಿನ ಫಲವತ್ತತೆ ಇದಾಗುತ್ತೆ. ಇಲ್ಲ, ಮಣ್ಣಿನ ಫಲವತ್ತತೆ ಹದಗೆಡುತ್ತೆ. ಮಳೆ ಬಂದಾಗೆಲ್ಲ ಗಿಡನ ಮಣ್ಣು ಹಿಡ್ಕೊಳೋದು, ಮಳೆ ಬಂದಾಗೆಲ್ಲ ನೀರಿನ ಜೊತೆ ಹರ್ಕೊಂಡು ಹೋಗೋಗಿನ ಆ ಗಿಡನ ಮಣ್ಣು ಹಿಡಿದು. ಹೌದು. ಸೊ ಅದಕ್ಕೆ ಗಿಡ ಮರ ಇರಲಿಲ್ಲ ಅಂದರೂ ಮಣ್ಣಿನ ಫಲವತ್ತತೆನೂ ಹಾಳಾಗುತ್ತೆ. ಈ ಒಂದು ವಿಡಿಯೋ ಪ್ರಕೃತಿಯನ್ನು ನಾವು ಯಾವ ರೀತಿ ಪೊಲ್ಯೂಷನನ್ನು ಮಾಡ್ತಾ
ಬಗ್ಗೆ ಅವೇರ್ನೆಸ್ ಮೂಡಲಿಕ್ಕೆ ಅಷ್ಟೆ. ಈಗ ಪ್ಲಾಸ್ಟಿಕ್ನಿಂದ ಏನಾಗುತ್ತೆ ಏನಿಲ್ಲ. ಈ ಕಪ್ಪತಗುಡ್ಡದ ಬಗ್ಗೆ ನಾವೆಲ್ಲ ಸಾಕಷ್ಟು ಚರ್ಚೆ ಮಾಡಿದ್ವಿ, ಹುಲಿಗಳ ಬಗ್ಗೆ ಚರ್ಚೆ ಮಾಡಿದ್ವಿ, ಹುಲಿಗಳ ಸಂಖ್ಯೆ ಎಲ್ಲಿದೆ ಹಾಗೂ ಈ ಹುಲಿಗಳಿಂದ ಆಗುವ ಅನುಕೂಲಗಳು ಇವೆಲ್ಲದರ ಬಗ್ಗೆ ಚರ್ಚೆ ಮಾಡಿದ್ವಿ. ಸೊ ಈ ಪ್ರಕೃತಿಯನ್ನು ಆದಷ್ಟು ನಾವು ಉಳಿಸ್ಕೊಳ್ಳೋಣ. ಮುಂದಿನ ಪೀಳಿಗೆಗೆ ಇದೊಂದು ಪ್ರಕೃತಿಯನ್ನು ಮುಂದಿನ ಪೀಳಿಗೆವರೆಗೂ ಒಂದು ಸಂರಕ್ಷಣೆ ಮಾಡ್ತಾ ಹೋಗೋಣ. ಈ ಒಂದು ವಿಡಿಯೋ ಮಾಡಲಿಕ್ಕೆ ಕಾರಣ ಇಷ್ಟೇ, ಒಂದು 4 ಜನಕ್ಕೆ ಅವೇರ್ನೆಸ್ ಆಗುತ್ತೆ. ನೀವು ಕೂಡ ಒಂದು 4 ಜನಕ್ಕೆ ಶೇರ್ ಮಾಡೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಪರಿಸರವನ್ನು ಉಳಿಸೋರು ಆಗ್ತಾರೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ ನಮ್ಮ ವಿಜಯಣ್ಣಂಗೆ ತುಂಬ ಧನ್ಯವಾದಗಳು.